ಈಗ ಈ ಮರಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಹೇಳಿ. ಇದು ನೋಡಿರಿ ಏನು ಅನಿಸುತ್ತೆ? ಬೆಂಡಾಗಿದೆ, ಸ್ವಲ್ಪ ತೆಳ್ಳಗಾಗಿದೆ ಮೇಲೋದಂಗೆ. ಏಕೆಂದರೆ ಮಧ್ಯೆ ಮಧ್ಯೆ ಊಟ ಕಮ್ಮಿ ಆಯಿತು, ನೀರು ಕಮ್ಮಿ ಆಯಿತು, ಸ್ವಲ್ಪ ಸ್ಲಿಮ್ ಆಯಿತು, ವೆಯ್ಟ್ ಲಾಸ್. ಎಲೆನೂ ಅಷ್ಟು ಹೆಲ್ದಿಯಾಗಿ ಕಾಣ್ತಾ ಇಲ್ಲ, ಕಾಯು ಜಾಸ್ತಿ ಇಲ್ಲ. ಓಕೆ, ಇಟ್ಸ್ ಅನ್ಹ್ಯಾಪಿ ಕೋಕೋನಟ್ ಟ್ರೀ. ಬೇಜಾರಾಗಿದೆ ಅದಕ್ಕೆ. ಯಾಕೆಂದರೆ ಬುಲ್ಡೋಸರು ಅದು ಇದು ಓಡಿಸ್ಬಿಟ್ಟು ಟಾಪ್ ಸಾಯಿಲು ಹೊರಟೋಗಿದೆ ಇಲ್ಲಿ. ಓಕೆ, ರೂಟ್ಸ್ ಆರ್ ಆಲ್ ಎಕ್ಸ್ಪೋಸ್ ಟು ದ ಸನ್. ಕಾಣುತ್ತಲ್ಲ ಬೇರೆಲ್ಲ, ಎಲ್ಲ ಎಕ್ಸ್ಪೋಸ್ ಆಗಿದೆ. ಬೇಸಿಗೆಯಲ್ಲಿ ಏನಾಗುತ್ತೆ? ಡ್ರೈ ಆಗಿ ಇಡೀ ದಿವಸ ಬಿಸಿಲು ಬೀಳುತ್ತೆ, ಯಾಕೆಂದರೆ ನೆರಳಿಲ್ಲ. ಡೈರೆಕ್ಟ್ ರೂಟ್ಗೆ. ರೂಟ್ ಝೋನ್ ಇಸ್ ವೆರಿ ಡೆಲಿಕೇಟ್, ಯಾಕೆಂದರೆ ಅದ್ರ ಜೀವ ಇರೋದು ಇಲ್ಲಿ. ಈ ಭೂಮಿಗೂ ಆಕಾಶಕ್ಕೂ ನಡುವಲ್ಲಿ ಬರೋ ಜಾಗ. ಈ ಸೆಕ್ಷನನ್ನು ತಂಪಾಗಿಡಬೇಕು, ಬಿಸಿಲು ಬೀಳಬಾರ್ದು, ಡೈರೆಕ್ಟ್ ಬಿಸಿಲು ಬೀಳಬಾರ್ದು. ಯಾಕೆಂದರೆ ನಮ್ಮ ತಲೆ ಮೇಲೆ ಇಡೀ ದಿವಸ ಬಿಸಿಲು ಬಿದ್ದರೆ ಏನಾಗುತ್ತೆ? ನಮಗೆ ಸತ್ತೋಗ್ತಾರಷ್ಟೇ. ಸೊ ತಲೆಗೆ ಎಣ್ಣೆ ಹಾಕ್ಕೋತಾರೆ, ಕ್ಯಾಪ್ ಹಾಕ್ಕೋತಾರೆ, ಏನೋ ಮಾಡ್ತಾರಲ್ಲ. ಸೊ ಸಮ್ಮರಲ್ಲಿ ಇದಕ್ಕೆ ಕವರಿಂಗ್ ಕೊಟ್ಟರೆ ಇಟ್ ಈಸ್ ಬೆಟರ್. ಟ್ರೀ ವಿಲ್ ಬಿ ಹ್ಯಾಪಿಯರ್. ಸತ್ತಿಲ್ಲ ಮರ, ಆದರೆ ಕಾಯಿ ಕೂಡ ಕೊಡ್ತಾಯಿಲ್ಲ, ಅಷ್ಟು ಚೆನ್ನಾಗೂ ಕಾಣ್ತಾ ಇಲ್ಲ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಫಸ್ಟ್ ಅಂದರೆ, ಸ್ವಲ್ಪ ಕಾಡು ಕಳೆಗಳು ಬಂದು ಸೇರ್ಕೋತಾ ಇದ್ದಾವೆ. ಖಾಲಿ ಜಾಗ ಇದೆಯಲ್ಲ, ವೇಕೆನ್ಸಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು. ಯಾಕೆಂದರೆ ಜಾಗ ಖಾಲಿ ಹೊಡಿತಾ ಇದೆಯಲ್ಲ, ಫಸ್ಟ್ ಅದ್ರ ಬೀಜ ಬಂದು ಬಿದ್ದುಬಿಟ್ಟು ಇಲ್ಲೆಲ್ಲ ಕಾಂಗ್ರೆಸ್ ಗಿಡ ಬಂದುಬಿಡುತ್ತೆ. ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ, ಕಾಂಗ್ರೆಸ್ ಬರೋದಕ್ಕಿಂತ ಮುಂಚೆನೇ ನಮಗೆ ಬೇಕಾಗಿರೋ ಒಳ್ಳೊಳ್ಳೆ ಗಿಡಗಳು, ಸ್ವಲ್ಪ ಸಣ್ಣ ಸಣ್ಣ ಗಿಡಗಳು ನೆಟ್ಕೊಂಡ್ಬಿಡ್ಬೇಕು ಇದ್ರ ಸುತ್ತಮುತ್ತಲು. ಸೊ ದ್ಯಾಟ್ ಗ್ರೀನ್ ಕವರ್ ಆಗುತ್ತೆ. ದಪ್ಪ ಗಿಡ ನಡಬಾರ್ದು, ಯಾಕೆಂದರೆ ಇದಕ್ಕೆ ಕಾಂಪಿಟೇಷನ್ ಆಗಬಾರ್ದು. ತೆಂಗಿನ ಮರ ಕಾಂಪಿಟೇಷನ್ ಆಗದೆ ಹೋಗಿರುವಂಥದ್ದು. ಸಿಹಿ ಹುಲ್ಲುಗಳು, ಸಣ್ಣ ಸಣ್ಣ ಗಿಡಗಳಿದ್ದಾವೆ, ಅವೆಲ್ಲ ದನ ತಿನ್ನುವಂಥದ್ದು. ಅಂಥದ್ದೆಲ್ಲ ಸ್ವಲ್ಪ ನೆಟ್ಕೊಂಡ್ರೆ ಬುಡದಲ್ಲಿ ಸಮ್ಮರಲ್ಲಿ ಡೈರೆಕ್ಟ್ ಬಿಸಿಲು ಹೊಡೆಯೋದು ನಿಲ್ಲುತ್ತೆ. ಡೈರೆಕ್ಟ್ ಬಿಸಿಲು ಹೊಡಿದೆ ಹೋದಾಗ ಏನಾಗುತ್ತೆ? ಪ್ರೊಟೆಕ್ಷನ್ ಆಗುತ್ತೆ ಹೀಟಿಂದ, ಇವ್ಯಾಪರೇಷನ್ನು ಕಮ್ಮಿ ಆಗುತ್ತೆ. ಸೊ ಮಾಯಿಶ್ಚರ್ ವಿಲ್ ಬಿ ರಿಟೈನ್ಡ್ ಓವರ್ ಹಿಯರ್ ಫಾರ್ ಲಾಂಗರ್ ಪೀರಿಯಡ್, ಬಿಕಾಸ್ ಕವರ್ ಆಗಿದೆ. ಸಣ್ಣ ಸಣ್ಣ ಮಳೆ ಬಂದರೂ ಕೂಡ ತೇವಾಂಶ ಅಲ್ಲೇ ಬೇರೆ ಹತ್ರ ಹಂಗೆ ಇಟ್ಕೊಳ್ಳುತ್ತೆ. ಸೊ ಇದಕ್ಕೆ ಸ್ವಲ್ಪ ಕೂಲ್ನೆಸ್ ಸಿಗುತ್ತೆ ಅದರದ್ದು ಲೈಫ್ ಇರೋ ಏರಿಯಾದಲ್ಲಿ ಸಮ್ಮರಲ್ಲಿ. ಸೊ ಈಗ ನಾವೇನು ಮಾಡಬೇಕು ಇದಕ್ಕೆ ಅಂದರೆ, ಈ ಥರ ಕ್ಲಿಯರ್ ಮಾಡಿದಾಗ ಒಂದು ವಿಷಕರ ಕಳೆಗಳು ಸಮೂಹ ಆಗೋಗುತ್ತಿಲ್ಲಿ. ಅವರೇ ಫಸ್ಟ್ ಬಂದು ಹುಟ್ಟೋದಿಲ್ಲ. ನಿನ್ನೆ ವೀಡಿಯೋ ಮಾಡಿ ತೋರಿಸಿದ್ನಲ್ಲ ಪಾರ್ಥೇನಿಯಮ್ಮು, ಅಂಥ ಪಾರ್ಥೇನಿಯಮ್ಮು ಮತ್ತು ಇದು ಒಂಥರ ಕೆಟ್ಟ ಕಳೆಗಳು ಬಂದುಬಿಟ್ಟು ಫಸ್ಟ್ ಹುಟ್ಕೋತಾವಲ್ಲಿ, ನಾವೇನು ಮಾಡದೆ ಹೋದರೆ. ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಈ ಥರ ಕ್ಲಿಯರಿಂಗ್ ಮಾಡ್ತಿದ್ದಂಗೆ ಒಳ್ಳೆ ಗಿಡಗಳು ಅಲ್ಲಿ ನಟ್ಕೊಂಡ್ಬಿಟ್ರೆ ಆ ವಿಷ ಪಾರ್ಥೇನಿಯಮ್ ಎಲ್ಲ ಬೀಜ ಬಂದು ಬಿದ್ದಾಗ ಅದಕ್ಕೆ ಜಾಗ ಇರಲ್ಲ ಮುಟ್ಟಕ್ಕೆ. ಸೊ ಆಕ್ಯುಪೈ ಆಗೋಗಿದ್ದರೆ ಹೊಸ ಬೀಜಗಳು ಅಲ್ಲಿಂದ ಬಂದರೆ ಅವ್ಕೆ ಜಾಗ ಇರಲ್ಲ. ಸೊ ಅವು ಬರೋದಿಲ್ಲ. ಕಳೆಗೂ ಕಂಟ್ರೋಲ್ ಆಗುತ್ತೆ. ಒಳ್ಳೊಳ್ಳೆ ಗಿಡಗಳು ಹಾಕ್ಕೊಂಡ್ರೆ, ಏನೋ ಗಿಡಮೂಲಿಕೆ ಅದೆಲ್ಲ ಹಾಕಿದ್ರೆ ದನಕ್ಕೂ ತಿನ್ನಿಸ್ಬೋದು. ಹೂವಿನ ಗಿಡ ಹಾಕ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಬೇಸಿಕಲಿ ಏನಾಗಬೇಕು ಅಂದರೆ, ಬುಡಕ್ಕೆ ಬಿಸಿಲು ಬೀಳಬಾರ್ದು, ಒಂದು ಲೇಯರ್ ಗ್ರೀನರಿ ಇರಬೇಕು, ಸ್ವಲ್ಪ ಮಲ್ಚಿ ಇರಬೇಕು, ಕಾರ್ಬನೇಷಿಯಸ್ ಸ್ಟಫ್. ಏಕೆಂದರೆ ಸಾಯಿಲು ವೀಕ್ ಆಗಬಾರ್ದಲ್ಲ. ಅಷ್ಟು ಮಾಡಿಕೊಟ್ರೆ ಈ ಮರಕ್ಕೆ ಬರೋ ವರ್ಷ ಫುಲ್ ಚೇತರಿಸ್ಕೊಂಬಿಡುತ್ತೆ. ಅದ್ರ ನೆಕ್ಸ್ಟ್ ಇಯರಿಂದ ಒಂದು ಸ್ವಲ್ಪ ಗೊಬ್ಬರನೂ ಕೊಟ್ಬಿಟ್ರೆ, ದನದ ಗೊಬ್ಬರ, 100 ಕಾಯಿ ಕೊಡೋಕ್ಕೆ ಶುರು ಆಗುತ್ತೆ. 100 ಕಾಯಿಗೆ ಎಷ್ಟಿದೆ ಈಗ ರೇಟು? 40-50 ಇರಬೇಕು. ಒಂದು ಕಾಯಿಗೆ 100 ಕಾಯಿ ಎಷ್ಟಾಯಿತು? ಯುವರ್ ಎಜುಕೇಟೆಡ್ ಗರ್ಲ್, ಕ್ಯಾಲ್ಕುಲೇಟ್ ಫಾಸ್ಟ್. ಎಷ್ಟೋ ಸಾವಿರ ಆಯಿತು. ಸೊ ಈ ಥರ ಒಂದು ಅನ್ಪ್ರೊಡಕ್ಟಿವ್ ಮರನ ನಾವು ಆ ಥರ ಒಳ್ಳೊಳ್ಳೆ ಸಸ್ಯ ಸಮೂಹ ಮಾಡಿ ಒಂದು ಲೈಟ್ ಪ್ರೊಡಕ್ಷನ್ ಕೊಟ್ಬಿಟ್ರೆ ಪ್ರೊಡಕ್ಟಿವ್ ಟ್ರೀ ಆಗೋಗುತ್ತೆ, ಸಂಪಾದನೆ ಆಗೋಕ್ಕೆ ಶುರುವಾಗುತ್ತೆ. ಮರದ ಆಶೀರ್ವಾದನೂ ಸಿಗುತ್ತೆ ನಮಗೆ. ಇದೆಲ್ಲ ದೇವ್ರ ಈ ಮರಗಳೆಲ್ಲ. ಸೊ ನಾವು ಫಸ್ಟ್ ಸ್ಟೆಪ್ ಏನು ಮಾಡಿದ್ದೀವಿ, ಒಂದು ಫರ್ನ್ ಸೇರಿಸಿದ್ದೀವಿ ಇಲ್ಲಿ. ಈಗ ಇನ್ನೊಂದೊಂದೇ ಗಿಡ ಹೇಳ್ಕೊಡ್ತೀನಿ, ಇದಕ್ಕೆಲ್ಲ ಒಂದೊಂದು ಸಮೂಹ ಮಾಡೋಣ.
ಎಷ್ಟು 10 ಮರ ಇದೆಯಲ್ಲ 10ಕ್ಕೂ ಬೇರೆ 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 ಗಿಡ ಸಮೂಹ ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಈ ಥರ ಖಾಲಿ ಜಾಗದಲ್ಲಿ ಅಂತ ಐಡಿಯಾ ಆಗುತ್ತೆ. ಅಕಾರ್ಡಿಂಗ್ಲಿ ಯು ಕ್ಯಾನ್ ಡೂ ಫಾರ್ ದಟ್ ಸೈಡ್. ಓಕೆ, ಸಸ್ಯ ಸಮೂಹ ಒಳ್ಳೊಳ್ಳೆ ಗಿಡಗಳು ಸಸ್ಯ ಸಮೂಹ ಮಾಡಬೇಕು. ಮಾಡದೆ ಹೋದರೆ ಕ್ಲಿಯರಿಂಗ್ ಆದಲ್ಲಿ ಡಿಸ್ಟರ್ಬ್ ಪ್ಲೇಸಲ್ಲಿ ಕಚಡ ಗಿಡಗಳು ಸಮೂಹ ಆಗೋಗುತ್ತೆ. ಈ ಥರ ನಮಗೆ ಒಳ್ಳೊಳ್ಳೆ ಗಿಡಗಳು ಸಮೂಹ ಇದ್ದರೆ ನೋಡೋಕ್ಕೂ ಪ್ಲೆಸೆಂಟು, ಉಪಯೋಗ ಬರುವಂಥ ಗಿಡಗಳು ಹಾಕ್ಕೋಬೋದು. ಸಣ್ಣ ಸಣ್ಣದು ಏನೇನೋ ಇದೆಯಲ್ಲ. ಓಕೆ.